6ಕ್ಕೆ ಅಂಬಾಜಿದುರ್ಗ ಬೆಟ್ಟದ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ. ಚಿಂತಾಮಣಿ 3 ಯುಗಗಳ ಅವತಾರ ಪುರುಷನಾಗಿ ಅಂಬಾಜಿದುರ್ಗ ಬೆಟ್ಟದ ಮೇಲೆ ನೆಲೆಸಿರ್ತಕ್ಕಂಥ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ 3 ದಿನಗಳ ಕಾಲ ಅದ್ಧೂರಿಯಾಗಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮವು ನಡೆಯಲಿದೆ ಎಂದು ಪ್ರಧಾನ ಅರ್ಚಕರು ತಿಳಿಸಿದ್ದಾರೆ. ಅಂಬಾಜಿದುರ್ಗ ಬೆಟ್ಟದ ಮೇಲೆ ವೀರಾಂಜನೇಯ ಸ್ವಾಮಿ ವಿಗ್ರಹದಲ್ಲಿ ಸಾಕಷ್ಟು ವಿಶೇಷತೆಗಳು ನಾವು ಇಲ್ಲಿ ಕಾಣಬಹುದಾಗಿದೆ. 3 ಯುಗಗಳ ಅವತಾರ ಪುರುಷನಾಗಿ ಇಲ್ಲಿ ಕಾಣತಕ್ಕಂಥದ್ದು. ಮೇಲಿಂದ ಕೆಳಗೆ ಒಂದು ರೀತಿಯಾಗಿ ನೋಡ್ತಕ್ಕಂಥ ವಿಚಾರದಲ್ಲಿ ತ್ರೇತಾಯುಗದಲ್ಲಿ ಕೋರೆ ಹಲ್ಲಿನಿಂದ ಕೋಪದ ರೀತಿಯಲ್ಲಿ ರಾವಣಾಸುರನ ಮಗ ಅಕ್ಷಯ ಕುಮಾರನನ್ನು ಸಂಹರಿಸ್ತಕ್ಕಂಥ ಒಂದು ದೃಶ್ಯವನ್ನು ಇಲ್ಲಿ ಆ ಒಂದು ಪ್ರಸಂಗವನ್ನು ಇಲ್ಲಿ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಅಡ್ಡವಾಗಿ ಆಂಜನೇಯ ಸ್ವಾಮಿಯನ್ನು ನೋಡಿದ್ದಾದರೆ ದ್ವಾಪರ ಯುಗದಲ್ಲಿ ಭೀಮನ ಅಹಂಕಾರವನ್ನು ಅಡಗಿಸ್ತಕ್ಕಂಥ ರೀತಿಯಲ್ಲಿ ಮತ್ತು ದ್ರೌಪದಿಗೆ ಸೌಗಂಧಿಕ ಪುಷ್ಪವನ್ನು ಸಹ ಹಿಮಾಲಯದಿಂದ ತಂದು ಭೀಮನಿಗೆ ನೀಡುವ ಒಂದು ಎಡಗೈಯಲ್ಲಿ ಪುಷ್ಪವನ್ನು ಹಿಡಿದಿರ್ತಕ್ಕಂಥ ಒಂದು ವಾಯುಪುತ್ರರನ್ನು ಇಲ್ಲಿ ಕಾಣಬಹುದಾಗಿದೆ. ಕಲಿಯುಗದಲ್ಲಿ ಬಲಗೈ ಮೇಲೆ ಎತ್ತಿ ಬೇಡದ ಭಕ್ತರಿಗೆ ಅಭಯವನ್ನು ನೀಡುವ ಮೂಲಕ ಇಷ್ಟಾರ್ಥಗಳನ್ನು ಈಡೇರಿಸತಕ್ಕಂಥ ಮತ್ತು ಭಗವಂತನೇ ಇಲ್ಲಿ ನೆಲೆಸಿದ್ದಾರೆ ಎಂಬತಕ್ಕಂಥದ್ದು ಇಲ್ಲಿ ಸುತ್ತಮುತ್ತಲು ಗ್ರಾಮಸ್ಥರು ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಮತ್ತೊಂದೆಡೆ ವಿಶೇಷತೆ ಏನೆಂದರೆ ಬೆಟ್ಟದ ತುದಿಯಲ್ಲಿ ಅಂಬೋಜೇಶ್ವರ ಎಂಬತಕ್ಕಂಥ ದೇವಾಲಯವಿದೆ. ಅದರ ಜೊತೆಗೆ ಅದರ ಪಕ್ಕದಲ್ಲಿ ಸದಾ ನೀರಿರ್ತಕ್ಕಂಥ ಒಂದು ಚಿಲುಮೆಯ ಬುಗ್ಗಿಯನ್ನು ಸಹ ಇಲ್ಲಿ ನಾವು ಕಾಣಬಹುದು. ಈ ಒಂದು ಚಿಲುಮೆಯಲ್ಲಿರ್ತಕ್ಕಂಥ ನೀರನ್ನು ನಾವು ಸೇವಿಸಿದ್ದೇ ಆದರೆ ಅಥವಾ ಸ್ನಾನವನ್ನು ಮಾಡಿದ್ದಾದರೆ ರೋಗ ರುಜಿನಗಳು ವಾಸಿವೆ ಆಗ್ತವೆ ಅಂತಕ್ಕಂಥದ್ದು ಇಲ್ಲಿನ ಒಂದು ಪ್ರತೀತಿಯಾಗಿರ್ತಕ್ಕಂಥದ್ದು. ದೇವಾಲಯದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಕವಲಗಾನಹಳ್ಳಿ ನಾರಾಯಣ ಸ್ವಾಮಿ ಮತ್ತು ಅಂಬೋಜೇಶ್ವರ ಸೇವಾ ಟ್ರಸ್ಟ್ ಮುಖಾಂತರ ಮತ್ತು ಸುತ್ತಮುತ್ತಲು ಇರತಕ್ಕಂಥ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಒಂದು ದೇವಾಲಯವನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಗೋಶಾಲೆಯನ್ನು ಸಹ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಇಲ್ಲಿ ನಿತ್ಯವೂ ಸಹ ಅನ್ನದಾಸೋಹವೂ ಸಹ ಏರ್ಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಇದೇ ಏಪ್ರಿಲ್ ತಿಂಗಳು 4ರಂದು ಧ್ವಜಾರೋಹಣ, 5ರಂದು ಸೀತಾರಾಮ ಕಲ್ಯಾಣೋತ್ಸವ, 6ಕ್ಕೆ ಅದ್ಧೂರಿಯಾಗಿ ರಥೋತ್ಸವ ಕಾರ್ಯಕ್ರಮಗಳಿದ್ದು ಈ ಒಂದು ಅಂಬಾಜಿದುರ್ಗ ಬೆಟ್ಟದಲ್ಲಿ ನಿಲ್ಲಿಸಿರ್ತಕ್ಕಂತಹ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯಲಿದ್ದು ಶ್ರದ್ಧಾಭಕ್ತಿಗಳಿಂದ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಾಲಯದ ಆಡಳಿತ ಮಂಡಳಿಯವರು ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ ಎಂಬತಕ್ಕಂಥ ರೀತಿಯಲ್ಲಿ ತಿಳಿಸಿದ್ದಾರೆ. ನೋಡಿ, ಈ ವರ್ಷ ಹನುಮಂತನ ದೇವಸ್ಥಾನದಲ್ಲಿ ಹೊಸದಾಗಿ ರಥ ತೇರನ್ನ ಮಾಡಿಸಿದ್ದು ರಥೋತ್ಸವ ಕಾರ್ಯಕ್ರಮವನ್ನ ಏರ್ಪಡಿಸಿಕೊಳ್ಳಲಾಗಿದೆ. ಇಲ್ಲಿ ಭಗವಂತನ ಅನುಗ್ರಹಕ್ಕೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಅಂತ 4ನೇ ತಾರೀಕು ಸಂಜೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. 5ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಕಲ್ಯಾಣೋತ್ಸವ, ಶ್ರೀರಾಮ ಸೀತಾದೇವಿಯ ಕಲ್ಯಾಣೋತ್ಸವ ಇರುತ್ತೆ. ರಾತ್ರಿ ಶಯನೋತ್ಸವಗಳಿರುತ್ತೆ. ಮಾರನೇ ದಿವಸ ಬೆಳಗ್ಗೆ 6ನೇ ತಾರೀಕು ಬೆಳಗ್ಗೆ ತೇರನ್ನು ಎಳೆಯುವಂಥ ಕಾರ್ಯಕ್ರಮ ತೇರಿರುತ್ತೆ. ಹಾಗಾಗಿ ಭಕ್ತರೆಲ್ಲರೂ ಕೂಡ ಬಂದು ಆ ಜಾತ್ರೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಹನುಮಂತನ ಒಂದು ಅನುಗ್ರಹವನ್ನು ಪಡೆಯಬೇಕಾಗಿ ವಿಜ್ಞಪ್ತಿ. ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನ ಹಾಗೆ ದೂರದಿಂದ ಬರ್ತಕ್ಕಂಥ ಜನ ಭಕ್ತಾದಿಗಳೆಲ್ಲರೂ ಕೂಡ ಈ ಭಗವಂತನ ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿಜ್ಞಪ್ತಿ. ನೇತ್ರಾವತಿ ಅಂತ ಈ ಬೆಟ್ಟದ ಹೆಸರು ಅಂಬಾಜಿದುರ್ಗ ಬೆಟ್ಟ. ಮತ್ತೆ ಇಲ್ಲಿರೋದು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು ಈ ಆಂಜನೇಯನಿಗೆ 1700 ವರ್ಷದ ಇತಿಹಾಸ ಇದೆ. ಇಲ್ಲಿ ಬಂದು ಹೋಗೋ ಭಕ್ತರು 4 ವಾರ, ಮಂಗಳವಾರ ಆಗಲಿ, ಶನಿವಾರ ಆಗಲಿ, ಮತ್ತೆ ಅಮಾವಾಸ್ಯೆ ಆಗಲಿ, ಪೌರ್ಣಮಿ ಆಗಲಿ ಆ ಥರ 4 ವಾರ, ಯಾವುದೇ ವಾರ ಆಗಲಿ 4 ವಾರ ಬಂದು ಹೋಗೋರಿಗೆ ಇಲ್ಲಿ ಒಂದು ಕರ್ಮ ಕಳೆದು ಒಂದು ಸಕ್ಸಸ್ ಆಗಿರೋ ಅಂಥ ದಿನಗಳು ಇಲ್ಲಿದ್ದಾವೆ. ಮತ್ತು ಇಲ್ಲಿ ದಿನನಿತ್ಯ ಅನ್ನದಾನ ದಾಸೋಹ ಇದೆ. ಅದು ಆ ದಾಸೋಹ ಅಂತ ಬಂದ ಆದಮೇಲೆ ಒಂದು ಒಳಗಡೆ ಹುತ್ತ ಕೂಡ ಬಂದಿದೆ. ಆ ಹುತ್ತ ಬಂದಾದಮೇಲೆ ಇಲ್ಲಿ ತೆಂಗಿನಕಾಯಿ ಕಟ್ಟೋ ಅಂಥ ಪದ್ಧತಿ ಕೂಡ ಇದೆ. ಪದ್ಧತಿ ಇದ್ಮೇಲೆ ಅದು 48 ಪ್ರದಕ್ಷಿಣೆ ಹಾಕಬೇಕು. ಮತ್ತು 48 ದಿನ ಬಂದು ಹೋದ್ಮೇಲೆ 2 ಜೋಡಿ ಕಾಯಿ ಕಟ್ಟಬೇಕು. 48 ದಿನ ಆದಮೇಲೆ ಮತ್ತೆ ಬಂದು ಅವ್ರ ಕಾಯಿ ತಗೊಂಡು ಹೋದ್ಮೇಲೆ ತುಂಬ ಜನಕ್ಕೆ ಸಕ್ಸಸ್ ಆಗಿದೆ. ಅದರಲ್ಲಿ ನಾನು ಒಬ್ಬಳು. ಇದ್ರ ಇತಿಹಾಸ 1700 ವರ್ಷ ಇತಿಹಾಸ ಇದೆ. 2015ರಲ್ಲಿ ನಾರಾಯಣ ಸ್ವಾಮಿ ಅನ್ನೋರು ಇದಕ್ಕೆ ದಾರಿ ಎಲ್ಲ ಮಾಡ್ಕೊಂಡ್ಬಂದು ಒಂದು ಸೂಕ್ತ ಮಾರ್ಗ ತೋರಿಸಿದ್ದಾರೆ.
ಮತ್ತು ಇದಕ್ಕೆ ಯಾರೇ ಆಗಲಿ ಒಂದು ಗಣ್ಯ ವ್ಯಕ್ತಿನೇ ಆಗಲಿ ಒಂದು ರಾಜಕೀಯ ವ್ಯಕ್ತಿನೇ ಆಗಲಿ ಇದಕ್ಕೆ ಇನ್ನೂ ಬಂದಿಲ್ಲ. ಗೌರ್ಮೆಂಟ್ ಅವರು ಕೂಡ ಏನು ಸ್ಪಾನ್ಸರ್ ತಗೊಳ್ಳಿಲ್ಲ ಇದಕ್ಕೆ. ಹಂಗಾಗಿ ಈ ಥರ ನ್ಯೂಸ್ ಅವರಾಗಲಿ ಮತ್ತು ಬಂದಿರೋರಾಗಲಿ ಇದಕ್ಕೆ ಸ್ವಲ್ಪ ಡೆವಲಪ್ ಮಾಡಿಕೊಟ್ಟು ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ತಿಳಿಸ್ಕೊಡ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.